ಗುರುವೇ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಂದಿದ್ದೀನಿ ಇವತ್ತು HMT ಫ್ಯಾಕ್ಟ್ರಿ ಆಗಿದ್ದಂಥ ಜಾಗಕ್ಕೆ. ಒಳಗೆ ಏನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. HMT ಅಂದರೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್. ಇದು ಭಾರತದ ಒಂದು ಫೇಮಸ್ ಆದಂತಹ ಒಂದು ವಾಚ್ ಬ್ರ್ಯಾಂಡ್ ಆಗಿತ್ತು. ಈ ಕಂಪನಿ ಸ್ಟಾರ್ಟಿಂಗ್ನಲ್ಲಿ ಬರೀ ಮಷಿನ್ ಟೂಲ್ಸ್ಗಳನ್ನ ಮಾತ್ರ ತಯಾರಿಸ್ತಾ ಇದ್ದಂಥ ಒಂದು ಕಂಪ್ನಿ ಆಗಿತ್ತು. ಸಾವಿರದ 1953 ಫೆಬ್ರವರಿ 7ನೇ ತಾರೀಕಲ್ಲಿ ಈ ಕಂಪ್ನಿ ಶುರುವಾಗುತ್ತೆ. ಸಾವಿರದ 1961ರಲ್ಲಿ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆದಂತಹ ಜವಾಹರ್ಲಾಲ್ ನೆಹರು ಈ ವಾಚ್ ಕಂಪ್ನಿನ ವಾಚ್ನ ಲಾಂಚ್ ಮಾಡ್ತಾರೆ. ಮೊದಲು ತಯಾರಾದಂತಹ ವಾಚ್ HMTಯಲ್ಲಿ ಬಂದು HMT ಜನತಾ ಅನ್ನೋ ವಾಚ್ನ ಮೊದಲು ತಯಾರಾದಂತಹ ಒಂದು ವಾಚು. ಜನತಾ ಅಜಂತಾ ಅಲ್ಲ, ಜನತಾ JANTA ಜನತಾ ಅಂತ. 1961ರಲ್ಲಿ ಶುರುವಾದಂತಹ ಒಂದು ವಾಚ್ ಕಂಪನಿ ಜಪಾನ್ನ ಸಿಟಿಸನ್ ವಾಚಸ್ ಕಂಪ್ನಿ ಜೊತೆ ಕೊಲಾಬ್ರೇಟ್ ಆಗುತ್ತೆ. ಅಂದರೆ ಇಬ್ಬರು ಸೇರಿ ಕೆಲಸ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. 1970ರಿಂದ 1980ರಲ್ಲಿ HMT ಜನತಾ ಅನ್ನೋ ವಾಚ್ ಯಾವ ಮಟ್ಟಕ್ಕೆ ಫೇಮಸ್ ಆಗುತ್ತೆ ಅಂದರೆ ಸಖತ್ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗುತ್ತೆ. ಎಲ್ಲರ ಮನೆ ಮಾತಾಗಿರುತ್ತೆ ಆ ವಾಚಸ್ಸು. ಸ್ಟಾರ್ಟಿಂಗ್ನಲ್ಲಿ ಇದರ ಸೇಲ್ಸ್ ಬಂದು 32% ಇರುತ್ತೆ ಡಿಮ್ಯಾಂಡು. ಅನಂತರ ಹೋಯ್ತಾ 1970ರಷ್ಟೊತ್ತಿಗೆ 64% ಡಿಮ್ಯಾಂಡ್ ಏರಿಕೆ ಆಗಿರುತ್ತೆ ಈ ಒಂದು ವಾಚ್ ಕಂಪನಿ. ಸ್ಟಾರ್ಟಿಂಗ್ನಲ್ಲಿ ಶುರು ಮಾಡಿದಾಗ ಅಷ್ಟು ಡಿಮ್ಯಾಂಡ್ಸ್ ಇರಲ್ಲ. ಹೋಗ್ತಾ ಸಾಕಷ್ಟು ಡಿಮ್ಯಾಂಡ್ ಆಗುತ್ತೆ ಈ ಒಂದು ವಾಚ್ ಕಂಪ್ನಿಗೆ. 1970ರಿಂದ 1980ರ ಹೊತ್ತಿಗೆ ಸುಮಾರು ಯಾರು ಇಮ್ಯಾಜಿನು ಕೂಡ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸುಮಾರು
10 ವರ್ಷದಲ್ಲಿ 90%ಗಿಂತ ಹೆಚ್ಚು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈ ಕಂಪನಿ. ಬಟ್ ಈ ಕಂಪ್ನಿ ಇವತ್ತಿನ ದಿವಸ ಏನು ಉಳಿದಿಲ್ಲ. ಒಳಗೆ ಹೋಗ್ತಾ ಮಾತಾಡೋಣ ಬನ್ನಿ. ಆ ಟೈಮ್ನಲ್ಲಿ ಫೇಮಸ್ ಆದಂತಹ ಒಂದು ಮಾಡೆಲ್ಗಳು ಬಂದು HMT ಜಂತಾ, ಸೋನಾ, ಪೈಲಟ್ ಅನ್ನೋದು ಈ 3 ಮಾಡೆಲ್ಗಳು ಸಖತ್ ಫೇಮಸ್ ಆಗಿರ್ತವೆ ಆ ಟೈಮ್ನಲ್ಲಿ, 90ಸ್ನಲ್ಲಿ. ಆ ಟೈಮ್ನಲ್ಲಿ HMT ವಾಚ್ನ ಕಟ್ಟಿದ್ರೆ ಒಂದು ಸ್ಟೇಟಸ್ಸು, ಪ್ರೈಡು ಅನ್ನೋದು ಇತ್ತು. ಬಟ್ ಈ ಟೈಮ್ನಲ್ಲಿ ಆಗಿಲ್ಲ. ಅದು 90ಸ್ನಲ್ಲಿ ಇದ್ದಂತಹ ಒಂದು ಬ್ರ್ಯಾಂಡ್ ಆಗಿರ್ಬೋದು. ಅದೊಂದು ವಾಚ್ ಕಟ್ಟಿದ್ರೆ ಒಂದು ಪ್ರೈಡು, ಸ್ಟೇಟಸ್ಸು ಆಗಿರ್ತು. ಬಟ್ ಈಗ ಇವೆಲ್ಲ ಅದೆಲ್ಲ ಅಷ್ಟು ಇಂಪಾರ್ಟೆಂಟು ಕೂಡ ಆಗೋದಿಲ್ಲ. ಈಗೆಲ್ಲ ಏನಿದ್ರು ದುಡ್ಡಿದ್ರೆ ಮರ್ಯಾದೆ ಕೊಡ್ತಾರೆ, ದುಡ್ಡಿಲ್ಲ ಅಂದರೆ ಯಾವ ನನ್ನ ಮಕ್ಕಳು ಕೂಡ ಮರ್ಯಾದೆ ಕೊಡೋದಿಲ್ಲ. ಇಲ್ಲಿ ಒಳಗೆ ಏನಂದೇನು ಇಲ್ಲ, ಎಲ್ಲ ಪೂರ್ತಿ ಪಾಳು ಬಿದ್ದೋಗಿದೆ. ಮೋಲ್ಡ್ ಮೇಲೇ ಮರ ಬೆಳ್ಕೊಬಿಟ್ಟಿದೆ, ಅಷ್ಟು ಪಾಳು ಬಿದ್ದೋಗಿದೆ ಇಲ್ಲಿ ಬಿಲ್ಡಿಂಗು. ಏನಿಲ್ಲ ಈ ಬಿಲ್ಡಿಂಗಲ್ಲಿ. ಈ ಕಂಪ್ನಿಯಿಂದ ಎಷ್ಟೋ ಜನರ ಜೀವನ ನಡೀತಾ ಇತ್ತು. ಹಲೋ, ನೋಡಿ ಇದೆಲ್ಲ ಹೇಗಿದೆ ಅಂತ. ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ, ಇಲ್ಲೂ ಕತ್ತಿದೆ. ನೀರು ತೊಟ್ಟಿಗ್ತಾ ಇರೋದೆ ಒಳಗಡೆ. ಖಾಲಿ ಇದೆ. ಹಿಂಗೇನು ಆಳ ಇದ್ದಿಲ್ಲಪ್ಪ.
1990ರಲ್ಲಿ ಕ್ವಾರ್ಟ್ಸ್ ಟೆಕ್ನಾಲಜಿ ವಾಚಸ್ನ ಮಾರ್ಕೆಟ್ನ ಆಳಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಲ್ಲಿ HMT ನಿಧಾನವಾಗಿ ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಬಂದಂತಹ ಒಂದು ಬ್ರ್ಯಾಂಡ್ ಯಾವ ಮಟ್ಟಕ್ಕೆ ಫೇಮಸ್ ಆಯಿತು ಅಂದರೆ ಆ ಬ್ರ್ಯಾಂಡ್ನ ಇಡೀ ಮಾರ್ಕೆಟ್ನ ಆಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಬ್ರ್ಯಾಂಡು ಅದೇ ಟೈಟಾನ್ ಕ್ವಾರ್ಟ್ಸ್ ವಾಚಸ್ಸು ಯಾವ ಮಟ್ಟಕ್ಕೆ ಫೇಮಸ್ ಆಗಿ ಮಾರ್ಕೆಟ್ನ ರೂಲ್ ಮಾಡ್ತಾರೆ ಅಂದರೆ HMT ದಿವಾಳಿ ಆಗೋ ರೇಂಜಿಗೆ ಮಾರ್ಕೆಟ್ನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ಆ ಟೈಮ್ನಲ್ಲಿ HMT ಏನಾದರೂ ಸ್ವಲ್ಪ ಟೆಕ್ನಿಕಲ್ಲಾಗಿ ಚೇಂಜಸ್ ಮಾಡಿ ಆಮೇಲೆ ಡಿಸೈನ್ ಥ್ರೂ ಚೇಂಜಸ್ ಮಾಡಿದರೆ ಮೇ ಬಿ ಟೈಟಾನ್ಗಿಂತ ಬೆಟರ್ ಆಗಿ ನಿಂತ್ಕೊಳ್ಳೋ ಅಂಥ ತಾಕತ್ತಿದ್ದಂತಹ ಕಂಪ್ನಿ ಯಾವುದಾದ್ರೂ ಇತ್ತು ಅಂದರೆ ಅದು HMTಗೆ ಮಾತ್ರ. ಮೇ ಬಿ ಸ್ವಲ್ಪ ಟೆಕ್ನಿಕಲಿ ಹಾಗೂ ಡಿಸೈನಲ್ಲಿ ಚೇಂಜ್ ಮಾಡಿದಿದ್ರೆ ಇವತ್ತಿನ ದಿವಸ ಈ ಕಂಪ್ನಿ ಮುಚ್ತಾ ಇರಲಿಲ್ಲ, ಇರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. HMT ಕಂಪ್ನಿ ಫೈನಾನ್ಷಿಯಲ್ ಆಗಿ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮಾರ್ಕೆಟ್ನಿಂದ ತನ್ನ ಬಜಾರ್ನ ಕಳ್ಕೊಂಡು ದೂರ 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 ಬೀಳ್ತಾ ಹೋಗುತ್ತೆ. 1988ರಿಂದ 1990 ಆ ಒಂದು ವರ್ಷದಲ್ಲಿ ಕಂಪ್ನಿ ನಿರ್ಧಾರ ಮಾಡುತ್ತೆ, ಇಲ್ಲ ನಾವು ಇಲ್ಲಿ ಸರ್ವೈವ್ ಆಗಬೇಕು ಅಂದರೆ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಇದು ಮಾಡ್ತಾರೆ. ಆದರೆ ಅಲ್ಲಿ ವಿಫಲವಾಗುತ್ತೆ, ಅನ್ಸಕ್ಸಸ್ಫುಲ್ ಆಗ್ತಾರೆ. ಅಲ್ಲಿ ಸರ್ವೈವ್ ಮಾಡೋವಂಥ ಪ್ರಯತ್ನ ಆಗೋದೇ ಇಲ್ಲ ಅವ್ರ ಕೈಲಿ. ಯಾಕೆ ಆ ಕಂಪ್ನಿ ಸರ್ವೈವ್ ಆಗಲಿಲ್ಲ? ಇಲ್ಲಿ 100% ಪ್ರಯತ್ನ ಮಾಡಿದ್ರ ಆ ಕಂಪ್ನಿ ಸರ್ವೈವ್ ಆಗ್ತಾಯಿತ್ತಾ? ಗೊತ್ತಿಲ್ಲ. ನನ್ನ ಪ್ರಕಾರ ಇಲ್ಲಿ ಈ ಕಂಪ್ನಿ ಬಗ್ಗೆ 100% ಪ್ರಯತ್ನ ಮಾಡಿಲ್ಲ, ಯಾರೂ ಕೂಡ ಮಾಡಿಲ್ಲ. ಮೇ ಬಿ ಒಂದು 40 to 50% ಪ್ರಯತ್ನ ಮಾಡಿರ್ಬೋದು. ಯಾಕಂದರೆ ಆ ಟೈಮ್ನಲ್ಲಿ ಅದು ತುಂಬ ದೂರ ಆಗೋಗಿತ್ತು. ಆ ಟೈಮ್ನಲ್ಲೇ 1990ನಲ್ಲೇ ಟೈಟಾನು ಮಾರ್ಕೆಟ್ನ ಆಳಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ಇಲ್ಲಿಗೆ ಸುಮಾರು 8ರಿಂದ 9 ವರ್ಷ ಆಯಿತು ಮಾರ್ಕೆಟ್ನ ಇವರು ಬಿಟ್ಕೊಟ್ಟು. ಈ 8ರಿಂದ 9 ವರ್ಷದಲ್ಲಿ ಅವರು ಯಾವ್ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿದರು,
ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಣ್ಣ ಪುಟ್ಟ ಇಂಪ್ರೂವ್ಮೆಂಟು ಇಲ್ಲಿ ಏನೂ ಉಪಯೋಗ ಬರಲಿಲ್ಲ. ನನ್ನ ಪ್ರಕಾರ ಈ ಕಂಪ್ನಿ ಮುಚ್ಚೋಕ್ಕೆ ಕಾರಣ ಅಲ್ಲಿ ಮಾಡ್ತಿದ್ದಂಥ ಮ್ಯಾನೇಜ್ಮೆಂಟು ಹಾಗೂ ಗೌರ್ಮೆಂಟ್. ಎರಡು ಸಾವಿರದಲ್ಲಿ HMT ವಾಚ್ ಬಿಸ್ನೆಸ್ ಗ್ರೂಪ್ ಅನ್ನೋ ಹೆಸರನ್ನ ಚೇಂಜ್ ಮಾಡ್ತಾರೆ. HMT ವಾಚಸ್ ಲಿಮಿಟೆಡ್ ಅಂತ ಬದಲಾಯಿಸ್ತಾರೆ. ಆ ಬದಲಾಯಿಸಿದ್ರು ಯಾವುದೇ ಥರ ಉಪಯೋಗ ಆಗೋದಿಲ್ಲ. ಇಲ್ಲಿ ಹಣಕಾಸು ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಹೆಸರು ಚೇಂಜ್ ಮಾಡಿರ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣಿಸ್ಲಿಲ್ಲ ಈ ಕಂಪ್ನಿಯಲ್ಲಿ. ಇಲ್ಲೊಂದು ಎಚ್ ಅಂತ ಒಂದು ಮಾರ್ಕ್ ಇದೆ, ಅಂದರೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುವಂಥ ಮಾರ್ಕು. ಎರಡು ಸಾವಿರದ 16 ತುಮಕೂರಿನಲ್ಲಿ ಇದ್ದಂತಹ ಒಂದು ಬ್ರ್ಯಾಂಚ್, ಕೊನೆಯ ಬ್ರ್ಯಾಂಚ್ ಆಗಿರುತ್ತೆ, ಅದು ಓಪನ್ ಆಗಿದ್ದಿತ್ತು. 2016 ಮೇನಲ್ಲಿ ಅದನ್ನು ಮುಚ್ಚೋಕ್ಕೆ ಆದೇಶ ಕೊಡ್ತಾರೆ. ಅಲ್ಲಿಂದ ಕಂಪ್ನಿಯ ಎಲ್ಲ ಕಡೆ ಇದ್ದಂತಹ ಒಂದಿದು ಪೂರ್ತಿ ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟು ಸ್ಟಾರ್ಟ್ ಆಗೋಗ್ಬಿಡುತ್ತೆ.
ಅಂದರೆ ಈ ಕಂಪ್ನಿ ಮುಚ್ಚೋಕ್ಕೆ ಕಾರಣ ಯಾರು? ನನ್ನ ಪ್ರಕಾರ ಕಾರಣ ಬಂದು ಒಂದು ಗೌರ್ಮೆಂಟು ಮತ್ತು ಒಂದು ಮ್ಯಾನೇಜ್ಮೆಂಟ್. ಮೇ ಬಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ತಲೆ ಕೆಡಿಸ್ಕೊಂಡಿದ್ದಿದ್ರು ಕೂಡ ಈ ಕಂಪ್ನಿ ಇವತ್ತಿನ ದಿವಸ ಉಳಿತಾ ಇತ್ತು. ಮೇ ಬಿ ಇಬ್ಬರು ತಲೆ ಕೆಡಿಸ್ಕೊಂಡಿಲ್ಲ. ಪೊಲಿಟಿಷಿಯನ್ಸು 5 ವರ್ಷಕ್ಕಾದ್ಮೇಲೆ ನಮ್ಗೆ ಯಾಕೆ ಅಂತ ಬಿಟ್ಟಿರ್ಬೋದು. ಮ್ಯಾನೇಜ್ಮೆಂಟ್ ಅವರು ನಮ್ಮ ಗೌರ್ಮೆಂಟ್ ಸಂಬಳ ನಮಗೆ ಸಂಬಳ ಬರುತ್ತೆ, ಏನೇ ಅಪ್ಡೇಟ್ ಇದ್ರೆ ಅವ್ರು ನೋಡ್ಕೋತಾರೆ ಗೌರ್ಮೆಂಟ್ದಲ್ವಾ ಅಂದ್ಬಿಟ್ಟು ಅವರ ಒಂದು ಕೇರ್ಲೆಸ್ಸು ಅಥವಾ ಗೌರ್ಮೆಂಟ್ ಅವ್ರದ ಒಂದು ಕೇರ್ಲೆಸ್ಸು, ಇದರಿಂದ ಈ ಕಂಪ್ನಿ ಇವತ್ತು ಮುಚ್ಚೋಗಿದೆ. ಎಕರೆಗಟ್ಟಲೆ ಇದೆ ಜಾಗ, ಎಕರೆಗಟ್ಟಲೆ ಇದ್ರೂ ಕೂಡ ಏನೂ ಉಪಯೋಗ ಇಲ್ಲ. ಬಟ್ ಇಲ್ಲಿ ನೀವು ತಿಳ್ಕೊಳ್ಳೋದು ಒಂದೇ ವಿಷಯ, ಮೇ ಬಿ ಒಂದು ಪಾಯಿಂಟಲ್ಲ ಇದೇನಾರ ಪ್ರೈವೇಟ್ ಅವ್ರದ್ದಾಗಿತ್ತು ಅಂದರೆ, HMT ಗೌರ್ಮೆಂಟ್ ಅವ್ರದ್ದಲ್ದಲೆ ಪ್ರೈವೇಟ್ ಅವ್ರದ್ದಾಗಿತ್ತು ಅಂದರೆ ಈ ರೇಂಜಿಗೆ ದಿವಾಳಿ ಆಗೋಕ್ಕೆ ಯಾರೂ ಕೂಡ ಬಿಡ್ತಾ ಇರಲಿಲ್ಲ. ಯಾಕಂದರೆ ಪ್ರೈವೇಟ್ದಂದರೆ ಈಗ ನನಗೆ ಆದಂತಹ ಒಂದು ಕಂಪ್ನಿ ನಂದಿದ್ರೆ ನಾವು ಮುಚ್ಚೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆ ಅಂದರೆ ಅಲ್ಲಿಂದ ನಾವು ಒಂಚೂರು ಕೆಳಗಡೆ ಬೀಳ್ತಾ ಇದೆ ಅಂದರೆ ಸ್ವಲ್ಪ ಎತ್ತೆಚ್ಕೊಡ್ತೀವಿ, ಇಲ್ಲೇನೋ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಾವು ತಿರ್ಗಾ ಕಮ್ಬ್ಯಾಕ್ ಆಗ್ಬೋದು ಇಲ್ಲಿ ಅಂತ. ಆ ಥರ ಒಂದು ಕಮ್ಬ್ಯಾಕ್ ಆಗೋಕ್ಕೆ ಇದು ಗೌರ್ಮೆಂಟ್ದಾಗಿರೋದ್ರಿಂದ ಏನೂ ಉಳಿಲಿಲ್ಲ. ಗೌರ್ಮೆಂಟ್ ಮಾಡಿದಂಥ ತಪ್ಪು ಅಥವಾ ಮ್ಯಾನೇಜ್ಮೆಂಟಿಂದ ಕಡೆಯಿಂದ ಆದಂಥ ತಪ್ಪು ಇವತ್ತು ಇಡೀ ಕಂಪ್ನಿನೇ ಫುಲ್ ಕಂಪ್ಲೀಟಾಗಿ ಡೆಮಾಲಿಷ್ ಆಗಿ ಅವರು ಇವರು ಓಡಾಡಿಕೊಂಡು ನಾಯಿಗಳು ವಾಸ ಆಗೋವಂಥ ಒಂದು ಜಾಗ ಆಗೋಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೋಡಿ, ಇಲ್ಲದೆ ಹೋದರೆ ನೋಡಬೇಡಿ ಅಂತ ಹೇಳ್ತಾ, ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋ ಜೊತೆಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. Watch your eyes, quick.